ಲೇಡೀಸ್ ಅಂಡ್ ಜೆಂಟಲ್ಮನ್, ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವಿನ ಹೋರಾಟ ಒಂದು ರೀತಿಯ ತಾತ್ವಿಕ ಅಂತ್ಯಕ್ಕೆ ಬಂದು ಮುಟ್ಟಿದೆಯಾ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ನಾನು ಕನಕಪುರದ ಬಂಡೆ, ನಾನು ಟ್ರಬಲ್ ಶೂಟರ್, ನಾನು ಫೈಟರ್, ಸ್ಟ್ರೀಟ್ ಫೈಟರ್ ಅಂತ ಹೇಳ್ಕೊಳ್ತಾ ಇರ್ತಕ್ಕಂಥ ಆಪದ್ಬಂಧವನ್ನು ಕೂಡ ಆಗಿರುವ ಡಿ.ಕೆ. ಶಿವಕುಮಾರ್ ಇವತ್ತು ಒಬ್ಬಂಟಿಯಾಗಬಿಟ್ರಾ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಂಡಿದೆ. ಯಾಕಂದ್ರೆ ಇವತ್ತಿನ ಸಂದರ್ಭದಲ್ಲಿ ನಿನ್ನೆ ಅಥವಾ ಮೊನ್ನೆ ಈಗ 4-5 ದಿನಗಳಿಂದ ನಡೀತಾ ಇರತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸಿದರೆ ಡಿ.ಕೆ. ಶಿವಕುಮಾರ್ ಹಿಂದೆ ಇದ್ದ ಬಹುತೇಕ ಶಾಸಕರು ಅವರ ಬೆಂಬಲಿಗರಂತಾನೆ ಗುರುತಿಸಿಕೊಂಡಿರ್ತಕ್ಕಂಥವರು ಇವತ್ತು ಸಿಎಂ ಸಿದ್ದರಾಮಯ್ಯನವರ ದುಂಬಾಲು ಬಿದ್ದುಬಿಟ್ಟಿದ್ದಾರೆ. ನಮಗೆ ಸಚಿವ ಸಂಪುಟ ಪುನರ್ರಚನೆಯಾಗೋ ಸಂದರ್ಭದಲ್ಲಿ ಸಚಿವ ಸ್ಥಾನವನ್ನು ಕೊಡಿ, ಮಂತ್ರಿಗಿರಿಯನ್ನು ಕೊಡಿ ಅನ್ನುವಂಥ ಮಾತನ್ನ ಕೇಳ್ತಾ ಇದ್ದಾರೆ. ಆದರೆ ಯಾಕೆ ಡಿ.ಕೆ. ಶಿವಕುಮಾರ್ ಅವರನ್ನ ಇವರೆಲ್ಲ ಕೈ ಬಿಟ್ಟು ಬಿಟ್ಟರು? ಅಂಥದ್ದು ಆಗಿದ್ದೇನು? ಹೈಕಮಾಂಡ್ ಏನು ಹೇಳ್ತಾ ಇದೆ? ಎಲ್ಲದರ ಕುರಿತಂತೆ ನಾನಿವತ್ತು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಇವತ್ತಿನ ಎಕ್ಸ್ಪ್ಲೇನರ್ನಲ್ಲಿ. ನೀವು ನೋಡ್ತಿದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ಇದು ಫೋಕಸ್ ಟಿವಿ. ನಾನು ಹಬೀಬ್ ದಂಡಿ. ಕಳೆದ 4-5 ದಿನಗಳಿಂದ ದೊಡ್ಡ ಮಟ್ಟದ ರಾಜಕೀಯ ವಿಪ್ಲವಗಳು, ಬೆಳವಣಿಗೆಗಳು, ಬದಲಾವಣೆಗಳು ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ಆಗ್ತಾ ಇವೆ. ನೋಡಿ, ಈಗಾಗಲೇ ಡಿ.ಕೆ. ಶಿವಕುಮಾರ್ ಹಿಂದೆ ಅವರಿಗೆ ಅಧಿಕಾರವನ್ನು ಕೊಡಬೇಕು, ಅಧಿಕಾರ ಹಸ್ತಾಂತರ ಮಾಡಬೇಕು, ಸಿಎಂ ಆಗಬೇಕು ಡಿ.ಕೆ. ಶಿವಕುಮಾರ್ ಅಂತ ಘೋಷಣೆಗಳನ್ನು ಕೂಗ್ತಾ ಇದ್ದಂತಹ ಅದೇ ಡಿ.ಕೆ. ಬೆಂಬಲಿಗರ ಶಾಸಕರ ತಂಡ ಈಗ ದಿಢೀರನೆ ಕರಗೋದಕ್ಕೆ ಶುರುವಾಗ್ಬಿಟ್ಟಿದೆ. ಒಬ್ಬೊಬ್ಬರು ಕಡಿಮೆಯಾಗಿ ಅವರೆಲ್ಲರೂ ಕೂಡ ಈಗ ಸಿಎಂ ಸಿದ್ದರಾಮಯ್ಯನವರ ಬಣಕ್ಕೆ ಸೇರ್ಕೊಳ್ತಾ ಇದ್ದಾರೆ, ಅಥವಾ ಸಿಎಂ ಸಿದ್ದರಾಮಯ್ಯನವರ ಮುತುವರ್ಜಿಗೆ, ಅವರ ಕೃಪಾ ಕಟಾಕ್ಷಕ್ಕೆ ಒಳಗಾಗೋದಕ್ಕೆ ಶತಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ತರಹದ ಬೆಳವಣಿಗೆಗಳು ನಡೀತಾ ಇವೆ. ಈಗ ನೋಡಿ, ಕೆಲವೇ ದಿನಗಳ ಹಿಂದೆ ಬೆಂಗಳೂರು ಕ್ಲಬ್ನಲ್ಲಿ ಹಿರಿಯ ಶಾಸಕರು ಒಂದು ಮೀಟಿಂಗ್ ಅನ್ನು ಮಾಡಿದ್ರು. ಸುಮಾರು 30 ಜನ ಶಾಸಕರು ಮೀಟಿಂಗ್ ಅನ್ನು ಮಾಡಿದ್ರು. ಮತ್ತು ಸುಮಾರು ನಾವು 40 ಜನ ಇದ್ದೀವಿ, 2, 3, 4, 5 ಬಾರಿ ಆಯ್ಕೆ ಆಗಿರ್ತಕ್ಕಂಥವ್ರು. ನಾವು ಇಲ್ಲಿವರೆಗೂ ಒಮ್ಮೆಯೂ ಕೂಡ ಸಚಿವರಾಗದೇ ಇರೋರು ಬಹಳ ಜನ ಇದ್ದೀವಿ. ಹಾಗೆ 1 ಬಾರಿ 2 ಬಾರಿ ಆಗಿರ್ತಕ್ಕಂಥವ್ರು ಇದ್ದೀವಿ. ಅಂಥವರಿಗೆ ಅವಕಾಶ ಕೊಡಬೇಕು, ಒಂದು 20ರಿಂದ 22 ಜನಕ್ಕೆ ಅವಕಾಶ ಕೊಡಬೇಕು ಅನ್ನೋಂಥ ಹಕ್ಕುತ್ತಾಯವನ್ನು ಮಾಡಿದ್ರಲ್ವಾ, ನಮ್ಗೆಲ್ರಿಗೂ ಅದು ಗೊತ್ತಲ್ವಾ. ಅದರಲ್ಲೂ ಕೂಡ ಡಿ.ಕೆ. ಬಣದ ಬೆಂಬಲಿಗರು ಇದ್ರು ಅನ್ನುವಂಥದ್ದು ಜಗಜ್ಜಾಹಿರು ಅಲ್ವಾ. ಎನ್.ಎ. ಹ್ಯಾರಿಸ್ ಆಗಲಿ, ಎಚ್.ಸಿ. ಬಾಲಕೃಷ್ಣ ಆಗಲಿ, ಈ ಥರದವರು ಡಿ.ಕೆ. ಬೆಂಬಲಿಗರು ಇದ್ರು. ಈಗ ಅದಕ್ಕೆ ಮುಂದುವರಿಕೆಯಾಗಿ ಈಗಿದ್ದ ಕಡೆ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ನೋಡಿ, ಮೊನ್ನೆ ಅಷ್ಟೇ ಸಿದ್ದರಾಮಯ್ಯನವರು ಆಪ್ತ 16 ಸಚಿವರಿಗೆ ಡಿನ್ನರ್ ಮೀಟನ್ನು ಮಾಡಿದ್ರು. ಅದರ ಆದ ಮರುದಿನವೇ ಅಂದರೆ ನಿನ್ನೆ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗಿ ತಮ್ಮದೇ ಆಗಿರ್ತಕ್ಕಂಥ ಲಾಬಿಯನ್ನು ಮಾಡಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ಮೀಟಿಂಗ್ ಅದು ಅಲ್ಲ, ಅಥವಾ ಅಸ್ಸಾಂ ಚುನಾವಣೆ ಕುರಿತಂಥ ಮೀಟಿಂಗ್ನ ಭಾಗಿಯಾಗ್ತಿದ್ದೀನಿ ಅನ್ನೋಂಥ ಮಾತನ್ನು ಹೇಳಿದ್ರೂ ಕೂಡ ಕುರ್ಚಿಯ ಪಟ್ಟದಾಟವನ್ನ ಡಿ.ಕೆ. ಶಿವಕುಮಾರ್ ಬಿಟ್ಟುಕೊಟ್ಟಿಲ್ಲ. ಆದರೆ ದುರಂತ ಅಂದರೆ ಡಿ.ಕೆ. ಶಿವಕುಮಾರ್ ಒಬ್ಬಂಟಿಯಾಗಿಬಿಟ್ಟಿದ್ದಾರೆ. ಯಾರು ಕೂಡ ಅವರ ಹಿಂದೆ, ಅವರ ಜೊತೆಗೆ ಹೋಗ್ತಾ ಇಲ್ಲ. ದೆಹಲಿಗೆ ಹೋಗಿ ಲಾಬಿ ಮಾಡುವಂಥವ್ರು ಯಾರೂ ಇಲ್ಲ. ಈಗೆಲ್ಲ ರಾಜ್ಯದಲ್ಲಿರ್ತಕ್ಕಂಥ ಡಿ.ಕೆ. ಬೆಂಬಲಿಗರು ಏನು ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರನ್ನ ಭೇಟಿ ಮಾಡೋದು ಮತ್ತು ಅವರಿಗೆ ತಮಗೆ ಸಚಿವ ಸ್ಥಾನವನ್ನು ಕೊಡಲಿಕ್ಕೆ ಮನವೊಲಿಸುವಂಥ ಕೆಲಸಗಳಾಗ್ತಾ ಇವೆ. ಇದಕ್ಕೆ ಪೂರಕ ಎಂಬಂತೆ ಆ ಕಡೆ ಡಿ.ಕೆ. ಶಿವಕುಮಾರ್ ಡೆಲ್ಲಿನಲ್ಲಿ ಒಬ್ಬಂಟಿ 1 ಮ್ಯಾನ್ ಫೈಟ್ ಮಾಡ್ತಾ ಇದ್ರೆ, ಇಲ್ಲಿ ಡಿ.ಕೆ. ಬೆಂಬಲಿಗರು ಸಿದ್ದರಾಮಯ್ಯನವ್ರನ್ನ ವಿಧಾನಸೌಧದಲ್ಲೇ ಭೇಟಿಯಾಗಿ ನಮಗೊಂದು ಅವಕಾಶ ಕೊಡಿ ಸ್ವಾಮಿ, ನಮಗೂ ಮಂತ್ರಿ ಮಾಡಿಬಿಡಿ, ನಾವು ಅದಕ್ಕೆ ಅರ್ಹರಲ್ವಾ, ದಯವಿಟ್ಟು ಮಾಡಿ ಪ್ಲೀಸ್ ಅನ್ನುವಂಥ ಪರಿಸ್ಥಿತಿಯಿಂದ ಗೋಗರಿತಾ ಇದ್ದಾರೆ. ಇದೇ ಎನ್.ಎ. ಹ್ಯಾರಿಸ್, ಬೆಂಗಳೂರಿನ ಶಾಂತಿನಗರದ ಶಾಸಕ ಎನ್.ಎ. ಹ್ಯಾರಿಸ್ ಡಿ.ಕೆ. ಶಿವಕುಮಾರ್ ಅವರ ಕಟ್ಟಾ ಬೆಂಬಲಿಗ, ಮತ್ತು ಇದೇ ಎಚ್.ಸಿ. ಬಾಲಕೃಷ್ಣ ಮಾಗಡಿಯ ಶಾಸಕ, ಈ ಥರದವರು ಅಶೋಕ್ ಪಟ್ಟಣ್ ಜೊತೆ ಸೇರಿಕೊಂಡು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಈ ಬಾರಿ ನಮಗೆ ಒಂದು 10-15 ಜನಕ್ಕೆ ಸಚಿವ ಸ್ಥಾನವನ್ನು ಕೊಡಿ, ಪುನರ್ರಚನೆ ಮಾಡಿ ಅನ್ನೋಂಥ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ, ರಿಕ್ವೆಸ್ಟನ್ನು ಮಾಡ್ತಾ ಇದ್ದಾರೆ, ಕೋರಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಮಾತು ಇಲ್ಲಿ ಸ್ಪಷ್ಟವಾಗ್ತಾ ಇರ್ತಕ್ಕಂಥದ್ದು, ಇವರೆಲ್ಲರೂ ಏನು ಡಿ.ಕೆ. ಬೆಂಬಲಿಗರಿದ್ರಲ್ಲ, ಡಿ.ಕೆ. ಕೈ ಬಿಟ್ಟುಬಿಟ್ರಾ ಅನ್ನೋಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಅಥವಾ ಡಿ.ಕೆ. ಸಿಎಂ ಆಗೋವಂಥ ಸುದ್ದಿ ಇದೆಯಲ್ಲ, ಆ ಪರಿಸ್ಥಿತಿ ಇದೆಯಲ್ಲ, ಅಥವಾ ಡಿ.ಕೆ. ಸಿಎಂ ಆಗ್ತಾರೆ ಅನ್ನುವಂಥ ಒಂದು ಗುರಿ ಇತ್ತಲ್ಲ, ಒಂದು ಹೋರಾಟ ಇತ್ತಲ್ಲ, ಅದು ಬರ್ಖಾಸ್ತಾ ಆಯ್ತಾ, ಅದು ಮುಗಿದು ಬಿಡುತ್ತಾ, ಅದ್ರ ಕಥೆ ಅಷ್ಟೇನಾ? ಇನ್ನು ಮುಂದೆ ಉಳಿದಿರ್ತಕ್ಕಂಥ ಸಮಯದಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಅದರಲ್ಲೂ ಸಚಿವ ಸಂಪುಟ ಪುನರ್ರಚನೆಯ ಬಾಣಕ್ಕೆ
ಪತರ್ಗುಟ್ಟಿ ಹೋಗ್ಬಿಡ್ತಾ ಡಿ ಕೆ ಬೆಂಬಲಿಗರ ಟೀಮ್. ನನಗೆ ಸಿಕ್ಕರೆ ಸಾಕು, ಅವನಿಗೆ ಸಿಕ್ಕರೆ ಸಾಕು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆಯಾ ಅನ್ನೋಂಥ ಪ್ರಶ್ನೆಗಳು ಹುಟ್ಕೊಳ್ತಾ ಇವೆ. ಇದಕ್ಕೆ ಪೂರಕ ಎಂಬಂತೆ ಅಶೋಕ್ ಪಟ್ಟಣ್ ನಿನ್ನೆ ಭೇಟಿ ಮಾಡಿ ಒಂದು ಮಾತನ್ನು ಹೇಳ್ತಾರೆ. ಏಪ್ರಿಲ್ 11ಕ್ಕೆ 40 ಜನ ಹಿರಿಯ ಶಾಸಕರು ನಾವು ದೆಹಲಿಗೆ ಹೋಗ್ತೀವಿ. ಈ ಕುರಿತಂತೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ನಮ್ಮ ಹಿರಿಯ ಶಾಸಕರನ್ನ ಗಮನ ಹರಿಸಬೇಕು. ಇದರಲ್ಲಿ ಆ ಬಣ ಈ ಬಣ ಅನ್ನೋಂಥದ್ದಿಲ್ಲ. ನಾವು ಯಾರು ಸಚಿವ ಸ್ಥಾನ ಸಿಕ್ಕಿಲ್ಲ, ನಮ್ಗೆ ಬೇಕು ಅನ್ನೋಂಥ ಮಾತನ್ನು ಅಶೋಕ್ ಪಟ್ಟಣ್ ಹೇಳ್ತಾರೆ. ಅಶೋಕ್ ಪಟ್ಟಣ್ ಸಿದ್ದರಾಮಯ್ಯನವರ ಪರಮಾಪ್ತ. ಅವ್ರೇನು ಹೇಳ್ತಾರೆ, ಆ ಬಣ ಈ ಬಣ ಅನ್ನೋಂಥದ್ದಿಲ್ಲ, ನಾಯಕತ್ವ ಗೊಂದಲ ನಮಗೆ ಬೇಕಾಗಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ. ಅಂದರೆ ನಮಗೆ ನಾಯಕತ್ವ ಬದಲಾವಣೆ ವಿಚಾರ ಮುಖ್ಯನೇ ಅಲ್ಲ, ನಾವು ಸಚಿವರಾಗಬೇಕಾದಷ್ಟೇ ಮುಖ್ಯ ಅನ್ನೋಂಥ ಮಾತು ಹೇಳೋದು. ಅದೇ ಡಿ ಕೆ ಅವರ ಪ್ರಮಾಪ್ತ ಶಾಸಕ ಆಗಿರ್ತಕ್ಕಂಥ ಎಚ್ ಸಿ ಬಾಲಕೃಷ್ಣ ಏನು ಹೇಳ್ತಾರೆ, ನಾಯಕತ್ವದ ಗೊಂದಲ ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡುತ್ತೆ, ಮತ್ತದು ಡಿಸೈಡ್ ಮಾಡಲಿ, ಆದರೆ ನಮಗೆ ಸಚಿವ ಸ್ಥಾನ ಕೊಡಲಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಇದೇ ಅಶೋಕ್ ಪಟ್ಟಣ್, ಇದೇ ಎಚ್ ಸಿ ಬಾಲಕೃಷ್ಣ ಜೊತೆಗೆ ಎನ್ ಎ ಹ್ಯಾರಿಸ್ ಕೂಡ ಹೋಗಿ ಒತ್ತಾಯವನ್ನು ಮಾಡಿದ್ದಾರೆ. ನಾನು 3-4 ಬಾರಿ ಗೆದ್ದು ಶಾಸಕನಾಗಿದ್ದೀನಿ, ನನಗೆ ಅವಕಾಶ ಸಿಕ್ಕಿಲ್ಲ, ಈ ಬಾರಿ ಸಂಪುಟ ವಿಸ್ತರಣೆಯಲ್ಲಿ ನನಗೆ ಅವಕಾಶ ಕೊಡಿ ಸಾರ್ ಅಂತ ಸಿದ್ದರಾಮಯ್ಯನವರಿಗೆ ಕೇಳಿದ್ದಾರೆ. ಇದರ ಅರ್ಥ ಏನು, ಡಿ ಕೆ ಶಿವಕುಮಾರ್ CM ಆಗ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ, KPCC ಅಧ್ಯಕ್ಷರಾಗಿ ಇರ್ತಾರೋ ಹೋಗ್ತಾರೋ ಅದು ನಮಗೆ ಗೊತ್ತಿಲ್ಲ. ಈಗಿರ್ತಕ್ಕಂಥ 2-2.5 ವರ್ಷದ ಅವಧಿಯಲ್ಲಿ ನಾವು ಸಚಿವರಾಗಬೇಕು ಅಂತ ಅಂದ್ಕೊಂಡಿದ್ದೀವಿ, ನಮಗೆ ಮಾಡಿ ಅಷ್ಟೇ, ಈ ನಾಯಕತ್ವದ ಗೊಂದಲನೂ ಬೇಡ, ಗಲಾಟೆನೂ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಅಂದರೆ ಇದರ ಅರ್ಥ ಡಿ ಕೆ ಶಿವಕುಮಾರ್ ಅಕ್ಷರಶಃ ಒಬ್ಬಂಟಿಯಾಗಿ ಬಿಟ್ಟಿದ್ದಾರೆ. ಸೋತು ಹೋಗ್ಬಿಟ್ರ ಡಿ ಕೆ ಶಿವಕುಮಾರ್. ಸದ್ಯಕ್ಕೆ ಸೋಲನ್ನು ಒಪ್ಕೊಳ್ಳುವಂಥ ವ್ಯಕ್ತಿ ಅಲ್ಲ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್. ಕೊನೆ ಕ್ಷಣದವರೆಗೂ ಹೋರಾಟ ಮಾಡ್ತಾರೆ. ಆದರೆ ಬೆಂಬಲಿಗರಿದ್ದರೆ ಒಂದು ಬರುವಂಥ ಶಕ್ತಿನೇ ಬೇರೆ. ಆದರೆ ಒಬ್ಬಟ್ಟಿಯಾಗಿಬಿಟ್ಟಿದ್ದಾರೆ ಅಲ್ವಾ? ಹಾಗನ್ನಿಸ್ತಾ ಇದೆ ಅಲ್ವಾ? ಎಸ್ ವೀಕ್ಷಕರೇ, ಹಾಗಾದರೆ ಸದ್ಯಕ್ಕೆ ಗೇಮ್ ಈಗ ಸಿದ್ದರಾಮಯ್ಯ ಕಡೆಗೆ ವಾಲಿಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಅವರನ್ನ ಕೇಳೋರಿಲ್ಲ. ಡಿ ಕೆ ಹಿಂದಿರೋರು ಕೂಡ ಈಗ ಸಿದ್ದರಾಮಯ್ಯನವರ ದುಂಬಾಲು ಬಿದ್ದು ಸಚಿವ ಸ್ಥಾನಕ್ಕೆ ದುಂಬಾಲು ಬೀಳ್ತಾ ಇರೋದು ನೋಡಿದ್ರೆ ಬಹುತೇಕ ಕುರ್ಚಿ ಕಿತ್ತಾಟ ಅಥವಾ CM ಗಾದಿಯ ಏನು ಹೋರಾಟ ಇದೆಯಲ್ಲ ಅದು ಸದ್ಯಕ್ಕೆ ಖತಮ್ ಆಗಿರೋ ಹಾಗೆ ಕಾಣ್ತಾ ಇದೆ. ಸಿದ್ದರಾಮಯ್ಯನವರ ಸಚಿವ ಸಂಪುಟದ ಬಾಣ ಇದೆಯಲ್ಲ ಅದು ಇಡೀ ಡಿ ಕೆ ಬೆಂಬಲಿಗರನ್ನ ದಳ 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 ಅಂತ ಜಳ 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 ಅಂತ ಚದುರಿಸಿ ಬಿಟ್ಟಿದೆ ಅನ್ನೋದು ಇಂದಿನ ವಾಸ್ತವ ಸತ್ಯ. ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ TV.